ಸ್ನೇಹಿತರೆ, ಚಿತ್ರೀಕರಣದಲ್ಲಿ ನೀವೀಗ ನೋಡುತ್ತಿರುವಂತೆ ಚಿಕ್ಕ ದಾಸವಾಳದ ಗಿಡಗಳಲ್ಲಿ ಅಗಲವಾದ ಉತ್ಕೃಷ್ಟ ಗಾಢ ಬಣ್ಣಗಳಿಂದ ಕೂಡಿದ ದಾಸವಾಳದ ಹೂಗಳು ಗಿಡದ ಪ್ರತಿಯೊಂದು ಟಿಸಿಲುಗಳಿಂದಲೂ ಅರಳಿ ನಲಿಯುತ್ತಿವೆ. ನಿಮ್ಮ ದಾಸವಾಳದ ಗಿಡಗಳಿಂದಲೂ ಸದಾಕಾಲ ಹೇರಳ ಹೂಗಳನ್ನು ಪಡೆಯ ಬಯಸೋದಾದರೆ ವಾರಕ್ಕೊಮ್ಮೆ ಆರ್ಗ್ಯಾನಿಕ್ NPK ದ್ರವ ಹಾಕುವ ಅಭ್ಯಾಸ ರೂಢಿಸಿಕೊಳ್ಳಬೇಕು. ಇಂತಹ NPK ದ್ರವ ಗೊಬ್ಬರವನ್ನು ಖರ್ಚೇ ಇಲ್ಲದೆ ವರ್ಷ ಪೂರ್ತಿ ತಯಾರಿಸಿಕೊಂಡು ಹೂ ಬಿಡುವ ಸಸ್ಯಗಳಿಗಷ್ಟೇ ಅಲ್ಲದೆ ತರಕಾರಿ, ಸೊಪ್ಪು, ಹಣ್ಣು ಬಿಡುವ ಗಿಡಗಳಿಗೂ ಬಳಸಿಕೊಳ್ಳುವ ವಿಧಾನ ತುಂಬ ಸುಲಭವಾಗಿ ತಿಳಿಸಲಿರುವ ಇಂದಿನ ವಿಡಿಯೋ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡಿ. ನಿಮ್ಮ ಗಿಡಗಳಿಗೂ ನಿರಾಯಾಸವಾಗಿ ತಯಾರಾಗುವ NPK ದ್ರವ ನೀಡುತ್ತಾ ಬಂದದ್ದೇ ಆದಲ್ಲಿ ಹೂ ಬಿಡುವ ಸಾಮರ್ಥ್ಯ ವೃದ್ಧಿಸಿಕೊಂಡು ಗಿಡಗಳ ಸರ್ವತೋಮುಖ ಬೆಳವಣಿಗೆ ಜೊತೆಗೆ ಆರೋಗ್ಯವಂತವಾಗುವುದಕ್ಕೆ ಸಹಕಾರಿಯಾಗಬಹುದು. ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡೋದ್ರ ಜೊತೆಗೆ ನಮಗೆ ಕಮೆಂಟ್ ಮಾಡಿ ಪ್ರೋತ್ಸಾಹವನ್ನು ನೀಡ್ತೀರಾ ಅಂತ ಭಾವಿಸ್ತಾ ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಹೂ ಬಿಡುವ ಗಿಡಗಳು ಅವುಗಳ ನೈಸರ್ಗಿಕ ಕ್ಷಮತೆ ಪ್ರಕಾರ ಹೂ ಬಿಡುವ ಸಾಮರ್ಥ್ಯ ಹೊಂದಿರಲು ಅವುಗಳ ಕಾಂಡ, ಎಲೆ, ಬೇರುಗಳ ಆರೋಗ್ಯಕರ ಬೆಳವಣಿಗೆ ಧನಾತ್ಮಕವಾಗಿ ಸಾಗುತ್ತಿರಬೇಕು. ನಾವು ಹೂ ಬಿಡುವ ಗಿಡಗಳನ್ನು ಪಾಟಿನಲ್ಲಿ ಅಥವಾ ನೆಲದ ಮೇಲೆ ನೆಟ್ಟು ಬೆಳೆಸುತ್ತಿದ್ದೀವಿ ಅಂದರೆ ಪಾಟಿನ ಮಿಶ್ರಣದಲ್ಲಿರುವ ಪೌಷ್ಟಿಕಾಂಶಗಳು ಕಾಲಕ್ರಮೇಣ ಮಣ್ಣಿನಲ್ಲಿ ಕರಗಿ ತಮ್ಮ ಗುಣ ಸಾಮರ್ಥ್ಯಗಳನ್ನು ಕಳೆದುಕೊಂಡಿರುತ್ತವೆ. ಮತ್ತೆ ನಾವು ಗಿಡದ ಬುಡಭಾಗದ ಮಣ್ಣನ್ನು ಮರುಪೌಷ್ಟಿಕವಾಗಿ ಫಲವತ್ತತೆಯಿಂದ ಹಸನಾಗಿಸಲು ಗೊಬ್ಬರದ ಬಳಕೆ ಸಮಯಾನುಸಾರ ಮಾಡುತ್ತಿರಬೇಕು. ಒಂದು ವೇಳೆ ಸರಿಯಾದ ಸಮಯದಲ್ಲಿ ಉತ್ತಮ ಪೌಷ್ಟಿಕ ಗೊಬ್ಬರ ಬಳಕೆಯಾಗದಿದ್ದಲ್ಲಿ ಹೂವಿನ ಸಸ್ಯಗಳಲ್ಲಿ ಅನೇಕ ರೀತಿಯ ರೋಗಗಳು ಪ್ರಾರಂಭವಾಗಿ ಬೆಳವಣಿಗೆ ಕುಂಠಿತಗೊಂಡು ಹೂವಿನ ಗುಣಮಟ್ಟ, ಇಳುವರಿಯಲ್ಲಿ ಕಡಿತ ಉಂಟಾಗುವುದರಿಂದ ಮಣ್ಣಿನಲ್ಲಿರುವ ಪೌಷ್ಟಿಕಾಂಶದ ಕೊರತೆ ನೀಗಿಸಿ ಬೇರುಗಳು ತಕ್ಷಣದಿಂದಲೇ ತಮಗೆ ಅವಶ್ಯಕತೆ ಇರುವಂಥ ಪೌಷ್ಟಿಕಾಂಶಗಳನ್ನು ಸುಲಭವಾಗಿ ಹೀರಿಕೊಂಡು ವರ್ಷದ ಎಲ್ಲ ಋತುವಿನಲ್ಲೂ ಗಿಡಗಳು ತಮ್ಮ ಸಾಮರ್ಥ್ಯ ಕಳೆದುಕೊಳ್ಳದಿರುವಂತೆ ಮಾಡುವ NPK ದ್ರವವನ್ನು 7 ದಿನಗಳಿಗೊಮ್ಮೆ 10 ಲೀಟರ್ ನೀರಿಗೆ 200 ml ಬೆರೆಸಿ ಪ್ರತಿಯೊಂದು ಗಿಡಗಳಿಗೂ ಮಳೆಗಾಲದ ಹೊರತುಪಡಿಸಿ ಚಳಿಗಾಲದಲ್ಲಿ ಅರ್ಧ ಲೀಟರ್ನಂತೆ, ಬೇಸಿಗೆಗಾಲದಲ್ಲಿ 750 ml ಕೊಡುವ ಮೊದಲು ಪಾಟಿನ ಅಥವಾ ಗಿಡದ ಬುಡಭಾಗದ ಮಣ್ಣನ್ನು ಈ ರೀತಿ ಕೆದಕಿ ಸಡಿಲಗೊಳಿಸುವುದರಿಂದ ಬೇರುಗಳಿಗೆ ಗಾಳಿಯಲ್ಲಿರುವ ಆಮ್ಲಜನಕ ಪೂರೈಕೆಯಾಗುವುದರಿಂದ ನಾವೀಗ ನೀಡುತ್ತಿರುವ NPK ದ್ರವದಲ್ಲಿರುವ ಪೌಷ್ಟಿಕಾಂಶಗಳನ್ನು ತ್ವರಿತವಾಗಿ ಹೀರಿಕೊಂಡು ಅಂಗಾಂಶಗಳಿಗೆ ತಕ್ಷಣ ರವಾನೆ ಮಾಡುವುದರಿಂದ ಕೇವಲ ಒಂದೇ ತಿಂಗಳಲ್ಲಿ ಗಿಡಗಳಲ್ಲಾಗುವ ಶೀಘ್ರ ಬದಲಾವಣೆಗಳನ್ನು ಕಂಡುಕೊಳ್ಳಬಹುದು. ಸ್ನೇಹಿತರೆ, ಬನ್ನಿ ದ್ರವ NPK ತಯಾರಿಸಲು ಅವಶ್ಯಕ ತ್ಯಾಜ್ಯಗಳು ಯಾವುದ್ಯಾವುದು ಅಂತ ನೋಡ್ತಾ ಹೋಗೋಣ. ಬಾಳೆಹಣ್ಣಿನ ಸಿಪ್ಪೆ ಹಸಿಯಾಗಿದ್ರೂ ಒಣಗಿದ್ರೂ ಪರವಾಗಿಲ್ಲ, ಸಣ್ಣದಾಗಿ ಹೆಚ್ಚಿಕೊಂಡರೆ ನೀರಿನಲ್ಲಿ ಬೇಗ ತನ್ನ ಸಾರಾಂಶವನ್ನು ಕರಗುವಂತೆ ಮಾಡಬಹುದು. ಕಟ್ ಮಾಡಲು ಸಾಧ್ಯವಾಗದಿದ್ದವರು ಬಾಳೆಹಣ್ಣಿನ ಸಿಪ್ಪೆ ಇರುವಂತೆಯೇ 1 ಲೀಟರ್ ನೀರಿನೊಳಗೆ 3 ದಿನಗಳ ಕಾಲ ನೆನೆಯಲು ಬಿಡಬಹುದು. ಈ ಸಂದರ್ಭದಲ್ಲಿ ಕಂಟೈನರ್ನ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ನೊಣಗಳ ಹಾರಾಟ ತಡೆಯಲು ಪ್ಲೇಟ್ ಅಥವಾ ರಟ್ಟಿನ ತುಂಡನ್ನಾದರೂ ಮುಚ್ಚಿ ಗಾಳಿ ಆಡಲು ಅವಕಾಶವಿರುವಂತೆ ಜಾಗ್ರತೆ ವಹಿಸುವುದು. ಈಗ ಎರಡನೇ ಪದಾರ್ಥ ಯಾವುದು ಅಂತ ನೋಡೋದಾದರೆ ಒಣ ಎಲೆಗಳು. ನಿಮ್ಮಲ್ಲಿರುವ ಗಾರ್ಡನ್ ಗಿಡಗಳಿಂದ ಅಥವಾ ಮರಗಳಿಂದ ಉದುರಿರುವ ಒಣ ಎಲೆಗಳನ್ನು ಈಗಾಗಲೇ ತಿಳಿಸಿರುವಂತೆ ಕಟ್ ಮಾಡಿ ಬಳಸಿದರೆ ಉತ್ತಮ. ಒಣ ಎಲೆಗಳ ಚೂರುಗಳನ್ನು ಇಂತಿಷ್ಟೇ ಎನ್ನುವಂತಿಲ್ಲ, 1 ಲೀಟರ್ ನೀರನ್ನು ಬಳಸುವ ಕಂಟೈನರ್ನ ಕಾಲು ಭಾಗದಷ್ಟು ಇದ್ದರೆ ಸಾಕು. ಈ ಮಿಶ್ರಣದ ಕಂಟೈನರ್ ಕೂಡ ಈಗಾಗಲೇ ತಿಳಿಸಿರುವಂತೆ ನೆರಳಿರುವ ಸ್ಥಳವನ್ನು ಆಯ್ದು ಇಡಬೇಕು. ಇದಾದ ನಂತರ ಬೆಳ್ಳುಳ್ಳಿಯ 10 ಎಸಳುಗಳು ಜಜ್ಜಿ 1 ಲೀಟರ್ ನೀರಿನಲ್ಲಿ 3 ದಿನಗಳ ಕಾಲ ಈಗಾಗಲೇ ತಿಳಿಸಿರುವ ಕ್ರಮದಲ್ಲಿ ನೆರಳಿನಲ್ಲಿಡಬಹುದು. ಇದರ ಬದಲಿಗೆ ನಿಮ್ಮಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಇದ್ದರೆ ಬೆಳ್ಳುಳ್ಳಿಯ ಎಸಳುಗಳ ಬದಲಿಗೆ ಕಿತ್ತಳೆ ಹಣ್ಣಿನ ಸಿಪ್ಪೆಗಳನ್ನು ಬಳಸಿಕೊಳ್ಳಬಹುದು. ನಮ್ಮಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ತಯಾರಿಸಲಾದಂಥ ಆರ್ಗ್ಯಾನಿಕ್ ಬಯೋ ಎನ್ಸೈಮ್ ಇರೋದ್ರಿಂದ ನಾವು ಇದನ್ನೇ ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ನೀವು ಕೂಡ ತ್ಯಾಜ್ಯಗಳಿಂದ ತಯಾರಿಸಲಾದಂಥ ಆರ್ಗ್ಯಾನಿಕ್ ಬಯೋ ಎನ್ಸೈಮನ್ನು ತಯಾರಿಸುವ ವಿಧಾನಗಳನ್ನು ತಿಳಿಯುವ ಉತ್ಸುಕತೆಯಲ್ಲಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಪ್ಲೇಲಿಸ್ಟ್ ವಿಡಿಯೋಗಳನ್ನು ವೀಕ್ಷಿಸಬಹುದು. ಸ್ನೇಹಿತರೆ, 3 ದಿನಗಳ ಕಾಲ ನೆನೆದು 3 ಪದಾರ್ಥಗಳಿಂದ ಉಂಟಾಗಿರುವಂಥ ದ್ರವಗಳನ್ನು ಮಿಶ್ರಣ ಮತ್ತು ಬಳಕೆ ಮಾಡಿಕೊಳ್ಳುವ ಸಮಯವಾದ್ದರಿಂದ ಎಲೆಗಳಿಂದ ಉಂಟಾದ ಮಿಶ್ರಣದಲ್ಲಿ ನೈಟ್ರೋಜನ್ ದೊರೆತರೆ ಬೆಳ್ಳುಳ್ಳಿ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಮಿಶ್ರಣದಲ್ಲಿ ಫಾಸ್ಫರಸ್ ಹಾಗೂ ಬಾಳೆಹಣ್ಣಿನ ಸಿಪ್ಪೆಯ ಮಿಶ್ರಣದಿಂದ ಪೊಟ್ಯಾಷಿಯಂನ ಪೂರೈಕೆಯಾಗುವುದರಿಂದ ಈ ಮಿಶ್ರಣದಲ್ಲಿರುವ ತಿಳಿ ನೀರನ್ನು ಬಳಸಿಕೊಂಡು ಒಟ್ಟಾರೆ 3 ಮಿಶ್ರಣಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ಮಿಶ್ರಣ ಮಾಡಿಕೊಂಡ್ರೆ ಆರ್ಗಾನಿಕ್ NPK ದೊರೆತಂತಾಗುವುದರಿಂದ
ಹೂ ಬಿಡುವ ಸಸ್ಯಗಳು ಬಯಸುವ ಮೂಲಭೂತ ಪೌಷ್ಟಿಕಾಂಶವಾದ NPK ಪೂರೈಕೆಯಾಗಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎಲೆ ಹಾಗೂ ಕಾಂಡದ ಆರೋಗ್ಯ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿದರೆ, ಬಾಳೆಹಣ್ಣಿನ ಸಿಪ್ಪೆಯಿಂದ ತಯಾರಾದ ದ್ರವದಲ್ಲಿರುವಂಥ ಪೊಟ್ಯಾಷಿಯಂನ ಪೂರೈಕೆಯಿಂದ ಹೂ ಬಿಡುವ ಸಸ್ಯಗಳಲ್ಲಿ ಹೇರಳವಾದ ಮೊಗ್ಗು ಹೂಗಳನ್ನು ಕಾಣಬಹುದು. ಉಳಿದ 3 ಪದಾರ್ಥಗಳ ತ್ಯಾಜ್ಯವನ್ನು ಮತ್ತೆ 1 ಲೀಟರ್ ನೀರಿನಲ್ಲಿ ಈಗಾಗಲೇ ತಿಳಿಸಲಾದಂತೆ ನೆನೆಯಲು ಬಿಟ್ಟು ಮತ್ತೆ 7 ದಿನಗಳ ನಂತರ ಬಳಸಿಕೊಳ್ಳಬಹುದು. ಸ್ನೇಹಿತರೆ, ಹೂಗಿಡಗಳಲ್ಲಿ ಮೊಗ್ಗು ಹರಡದೆ ಉದುರುವ ಅಥವಾ ಹೂ ಬಣ್ಣಗಳು ಸಪ್ಪೆ ಬಿದ್ದಿರುವ ಸಮಸ್ಯೆಗಳು ಕಂಡು ಬರ್ತಾ ಇದ್ದರೆ, ಎಂಡ್ ಸ್ಕ್ರೀನ್ನಲ್ಲಿ ಅಥವಾ ಐ ಬಟನ್ನಲ್ಲಿ ನೀಡಲಾದಂಥ ಪ್ಲೇಲಿಸ್ಟ್ ವಿಡಿಯೋಗಳನ್ನು ಆಯ್ದು ವೀಕ್ಷಿಸಿ ಪರಿಹಾರ ಕಂಡುಕೊಳ್ಳಬಹುದೆಂಬ ಮಾಹಿತಿ ನೀಡಿದ ಇಂದಿನ ವಿಡಿಯೋ ನಿಮ್ಮ ಹೂವಿನ ಗಿಡಗಳಲ್ಲೂ ಹೇರಳವಾದಂಥ ಹೂಗಳನ್ನು ಪಡೆಯಲು ಸಹಕಾರಿಯಾಗಿರಬಹುದೆಂಬ ನಂಬಿಕೆಯೊಂದಿಗೆ ಇಂದಿನ ವಿಡಿಯೋ ಮುಕ್ತಾಯಗೊಳಿಸುತ್ತಾ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊಸ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.